ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026ರ ಒಂದು ನೇಮಕಾತಿ ಏನಿದೆ ಅದಕ್ಕೆ ಸಂಬಂಧಿಸಿರುವಂಥ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಈಗ ತಾನೇ ದೊರಕಿದೆ ಸ್ನೇಹಿತರೆ. ನೋಟಿಫಿಕೇಷನ್ ಬಗ್ಗೆ ಮತ್ತು ವೇಕೆನ್ಸಿ ಬಗ್ಗೆ ಅಪ್ಡೇಟ್ ಇದೆ. ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ಇದರ ಬಗ್ಗೆ ಸಂಪೂರ್ಣವಂತ ಮಾಹಿತಿ ನಿಮಗೆ ದೊರೀತಾ ಹೋಗ್ತದೆ. ಓಕೆ, ಹಾಗೆ ಪ್ರತಿಯೊಬ್ಬರು ಸಹ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ನೀವೇನಾದರೂ ಸಹ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸ್ತಾ ಇದ್ದರೆ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡ್ರೆ ಅಲ್ಲಿ ನಿಮಗೆ ವಿಶೇಷ ತರಗತಿಗಳನ್ನು ಸಹ ಆರಂಭ ಮಾಡ್ತೀವಿ. ಈಗ ಮೊದಲಿಗೆದಾಗಿ ಏನಪ್ಪ ಅಂತಂತಂದರೆ, ಇಲ್ಲಿ ಇವತ್ತು ಒಂದು ನೋಟಿಫಿಕೇಷನ್ ಮಾಡಿದೆ. ಅದರಲ್ಲಿ ಏನಿದೆ ಅಂತಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಈ ಕಚೇರಿಯ ಉಲ್ಲೇಖಿತ ಪತ್ರಗಳನ್ನು ಗಮನಿಸಿ ಕೋರಲಾಗಿದೆ. ಸದರಿ ಪತ್ರಗಳಲ್ಲಿ 1650 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು 4114 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಅಂದರೆ ಸಿವಿಲ್ 4114 ಮತ್ತು 1650 ಏನು CRDR ಪೊಲೀಸ್ ಕಾನ್ಸ್ಟೇಬಲ್ ಇವೆ. ಈಗಾಗಲೇ ಅವು ಘಟಕಗಳಿಂದ ಹುದ್ದೆಗಳನ್ನ ತೆಗೆದುಕೊಂಡು ಏನು ಮಾಡಿದ್ರು ಅಂತಂತಂದರೆ, ಹುದ್ದೆಗಳನ್ನ ಜಿಲ್ಲಾವಾರು ವಿಂಗಡಿಸಿದರು. ಬಟ್ ಈಗ ಮತ್ತೊಮ್ಮೆ ಅವುಗಳನ್ನ ಏನು ಮಾಡಿದ್ದಾರೆ ಅಂತಂತಂದರೆ, ಮರುಹಂಚಿಕೆಯನ್ನು ಮಾಡಿದ್ದಾರೆ. ಮರುಹಂಚಿಕೆ ಮಾಡಿ, ಯಾಕೆ ಮರುಹಂಚಿಕೆ ಮಾಡಿದ್ದಾರೆ ಅಂದರೆ, ಆಡಳಿತಾತ್ಮಕ ಕಾರಣಗಳಿಂದ ಇವುಗಳನ್ನ ಮರುಹಂಚಿಕೆ ಮಾಡಿ ಮತ್ತೆ ಈ ಒಂದು ಹುದ್ದೆಗಳನ್ನ ಏನು ಮಾಡಿದ್ದಾರೆ ಅಂತಂತಂದರೆ ಬಿಟ್ಟಿದ್ದಾರೆ. ಡಿಸ್ಟಿಕ್ ವೈಸ್ ಹುದ್ದೆಗಳು, ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಅಂತೇಳಿ. ಈ ಜಿಲ್ಲೆಯ ವಿವರಗಳನ್ನ ನೋಡಬೇಕಂತಂದರೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಅವುಗಳನ್ನ ನೋಡ್ಬೋದು. ಓಕೆ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದುಬಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ಲಿರುತ್ತೆ. ಅಲ್ಲಿ ಹೋಗಿ ನೀವು ನೋಡಿದರೆ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ದೊರೀತಾ ಹೋಗ್ತದೆ ಸ್ನೇಹಿತರೆ. ಓಕೆ, ಇನ್ನು ಇದರ ಒಂದು ನೋಟಿಫಿಕೇಷನ್ ಬಗ್ಗೆ ಬಿಗ್ ಅಪ್ಡೇಟ್ ಅಂತಂತಂದರೆ, ಯಾವಾಗ ಬರುತ್ತೆ ನೋಟಿಫಿಕೇಷನ್ ಅಂತಂದರೆ, ನಾ ಈ ಹಿಂದೆ ಹೇಳಿದೆ 23ರ ನಂತರ ಬರ್ಬೋದು ಅಂತ. ಬಟ್ ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ನೋಟಿಫಿಕೇಷನ್ ಬಂದ್ಬಿಟ್ಟು ಮಾರ್ಚ್ ತಿಂಗಳಿನಲ್ಲಿ ಬರೋದಿಲ್ಲ, ಏಪ್ರಿಲ್ನಲ್ಲಿ ನಿಮ್ಮ ಒಂದು ನೋಟಿಫಿಕೇಷನ್ ಬರುತ್ತೆ. ಈಗಾಗಲೇ ಅವರು ಎಲ್ಲ ರೀತಿಯಾದಂತಹ ಏನಪ್ಪ ಅಂತಂತಂದರೆ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ವೇಕೆನ್ಸಿಗಳು ಎಷ್ಟೆಷ್ಟಿವೆ ಯಾವ ಒಂದು ಜಿಲ್ಲೆಯಲ್ಲಿ, ಮತ್ತು ನೆಕ್ಸ್ಟ್ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಅಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಏನಪ್ಪ ಅಂತಂದರೆ, ಫಸ್ಟ್ ಎಕ್ಸಾಮು, ಆಮೇಲೆ ಫಿಸಿಕಲು, ಮೆಡಿಕಲ್ಲು, ಡೈರೆಕ್ಟಾಗಿ ನೀವು ಜಾಯಿನ್ ಆಗ್ಬೋದು. ಈ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ಸು ಸಹ ಇದೆ. ಬಟ್ ನೆಕ್ಸ್ಟ್ ಅವರು ಯಾವ ರೀತಿಯಾಗಿ ನೋಟಿಫಿಕೇಷನ್ ಯಾವಾಗ ಮಾಡ್ತಾರೆ ಅಂತ ಹೇಳಿದಾಗ ಅಂತಂದರೆ, ಏಪ್ರಿಲಲ್ಲಿ ನಿಮ್ಮೊಂದು ನೋಟಿಫಿಕೇಷನ್ ಬರುತ್ತೆ. ಮತ್ತು ಈ ಒಂದು ಹುದ್ದೆಗಳು ಈ ಸಾರಿ ಜಾಸ್ತಿ ಹುದ್ದೆಗಳೇ ಇವೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲಲ್ಲಿ ಮಾತ್ರ. ಓಕೆ, CRDRಲಿ ಹಿಂದೆ 3000ಕ್ಕೂ ಹೆಚ್ಚು ಏನೋ ಹುದ್ದೆಗಳಿದ್ದವು. ಈ ಸಾರಿ ಸಿವಿಲಲ್ಲಿ 2020ರ ನಂತರ ಇದೇ ಬಾರಿ ಮತ್ತೆ ಹೈಯೆಸ್ಟು ಹುದ್ದೆಗಳನ್ನ ನೀವು ನೋಡ್ತಾ ಇರುವಂಥದ್ದನ್ನು ಕಾಣ್ಬೋದು. ಓಕೆ, ಹಾಗಾಗಿ ಪ್ರತಿಯೊಬ್ಬರು ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನೆಕ್ಸ್ಟು ನಿಮಗೆ ಏನಪ್ಪ ಅಂತಂದರೆ, ಇದರ ಬಗ್ಗೆ ಅಪ್ಡೇಟ್ ಬಂದ ತಕ್ಷಣವೇ ನಾನು ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.